ಏನು ಅಂದ್ರೆ ವಿಚ್ ವಾಸ್ ದ ವರ್ಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೇಳಿ. ವಾಟ್ ಡು ಯು ವಾಂಟ್ ಟು ಆಸ್ಕ್? ಏನ್ ಸಮಾಚಾರ ಅಂತ ಕೇಳಿ ಗುರು. ಎಲಾನ್ ಮಸ್ಕ್ ಏಲಿಯನ ಮನುಷ್ಯನ ಕೇಳಿ. ಮನುಷ್ಯನ ಆನ್ಸರ್ ಟೂ ಲೈನ್ಸ್. ऐसे बरी नोट नहीं बरी नो ऐसे बरना बर ये सवाल तो बड़े मजेदार है. एलान मस्क एक इंसान हिंदी तो ಹಿಂದಿಲಿ ಹೇಳ್ತಾ ಇದ್ದಿದ್ದು. ಓಕೆ ಸೈನ್ ಅರೆ. ಅಪ್ ಮಾಡ್ಬೇಕಾ? ಮುಗೀತು ಮುಗಿಸೇ ಬಿಟ್ರು ಸೈನ್ ಅಪ್ ಮಾಡಕ್ಕೆ. ಕೆಟ್ಟಿದಪ್ಪ ನನ್ ಇದರಿಂದ ಎಕ್ಸ್ ಇಂದ ಕಣ್ ಮುಚ್ಕೊಳ್ಳಿ ಎಲ್ಲಾರು. ಈಗ ಹೇಳಿ ಏನ್ ಕ್ವಶನ್ ಕೇಳ್ಬೇಕು? ಎಲಾನ್ ಮಸ್ಕ್ ಮನುಷ್ಯನ ಏಲಿಯನ? ಕನ್ನಡದಲ್ಲಿ ಹೇಳಕ್ ಹೇಳಿ ಇದಕ್ಕೆ. ಮಾನವತ ಏಲಿಯನ್ನ ಹಿಂಗ್ ಕೇಳ್ಬೇಕಿತ್ತು ಅಂತ ಹೇಳ್ತಾ ಇತ್ತು. ಅಲ್ಲ ನಮ್ಗೆ ಕ್ವಶನ್ ಕರೆಕ್ಟ್ ಆಗಿ ಕೇಳು ಅಂತ ಆಯ್ತದು. ಅದಕ್ಕೆ ಕೇಳೋಣ. ಆನ್ಸರ್ ಮಾಡ್ತೇ ಇಲ್ವಾ? ನೀನ್ ಆನ್ಸರ್ ಮಾಡ್ತೀಯಲ್ವಾ? ನಿನ್ನ ಪ್ರಶ್ನೆಗೆ ಉತ್ತರ ಮಾಡಿ ಅಂತ ಕೇಳ್ತಾ ಇದೀಯ ಅಂತ ನಿನ್ ಪ್ರಶ್ನೆಗೆ ಉತ್ತರ ಮಾಡ್ತೀಯಾ ಇಲ್ವಾ ಅಂತ ನೀನು ಕೇಳ್ತಾ ಇದೀಯಾ ಅಂತ ಅರ್ಥ ಆಯ್ತು. ಹೌದು, ನಾನು ಉತ್ತರ ಮಾಡ್ತೀನಿ. ನೀನು ಮೊದಲ ಪ್ರಶ್ನೆಗೆ ನಾನು ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದೇನೆ. ಈಗ ನಿನಗೆ ಬೇರೆ ಏನಾದ್ರು ಗುತ್ತು ಹೇಳ್ಬೇಕಾ? ಹೇಳ್ಬೇಕು. ಗುತ್ತು ಅಂದ್ರೆ ಜನ ಇಲ್ಲ ಮನೆ. ಓ ಗುತ್ತು ಗುತ್ತು ಅಂತ ಇದ್ದ ಅದು. ಗುಟ್ಟು ಅಂತ ಏನ್ ಗುಟ್ಟು ಅನ್ಸುತ್ತೆ. ಟೆಲ್ ಮಿ ಸೀಕ್ರೆಟ್ಸ್ ಆಫ್ ಎಲಾನ್ ಮಸ್ಕ್ ಅಂತ ಹಾಕಿ. ಎಲಾನ್ ಮಸ್ಕ್ ಸೀಕ್ರೆಟ್ ಗಳನ್ನ ಹೇಳು. ಬಾ ಎಲ್ಲ ಸೀಕ್ರೆಟ್ ತಿಳ್ಕೊಂಡು ಎಲ್ಲ ತಿರ್ಗಾ ಕ್ವಶನ್ ರಾಕೆಟ್ ಕರೆಕ್ಟ್ ಮಾಡೋಣ. ಕೇಳು ಅಂತ ಅನ್ಬಾರ್ದು. ಎಲಾನ್ ಮಸ್ಕ್ ಬಗ್ಗೆ ಕೆಲವು ರಹಸ್ಯ ಕನ್ನಡದಲ್ಲಿ ಹೇಳುತ್ತೇನೆ. ಇವು ಅವರ ಜೀವನ ಮತ್ತು ಕೆಲಸದ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳಾಗಿವೆ. ಆದರೆ ರಹಸ್ಯ ಎಂದರೆ ಸಾಮಾನ್ಯವಾಗಿ ಜನರಿಗೆ ತಿಳಿದರ ಚಿಕ್ಕ ವಯಸ್ಸಿನಲ್ಲಿ ಅದೇನೋ ಒಂದು ಆವಿಷ್ಕಾರ ಪ್ಯಾರಾಗ್ರಾಫ್ ಚಿಕ್ಕ ವಯಸ್ಸಿನಲ್ಲಿ ಏನ್ ಆವಿಷ್ಕಾರ ಮಾಡೋಣ ಅಲ್ಲ ಒಂದು ಗೇಮ್ ಮಾಡಿದ್ದ 2008 ಅಲ್ಲಿ ಟೆಸ್ಲಾ ಆಲ್ಮೋಸ್ಟ್ ಬ್ಯಾಂಕ್ ಪರಿಸ್ಥಿತಿಲಿ ಬಂದಿತ್ತು. ಆಯ್ತಾ? ಆ ಟೈಮ್ ಅಲ್ಲಿ ಎಲಾನ್ ಮಸ್ಕ್ ಎಲ್ಲ ಇರೋ ಏನೇನು ಉಳಿದಿತ್ತಲ್ಲ ದುಡ್ಡು ಎಲ್ಲ ಹಾಕಿ ಟೆಸ್ಲಾ ಉಳಿಸ್ಕೊಂಡ. ಆಯ್ತಾ? So ಅದು ಒಂದು ಕತೆ ಇದೆ. ಈಸ್ ಬಾರ್ನ್ ರಿಚ್ ಆರ್ ಪೂರ್ ಅಂತ ಕೇಳಿ. ಎಷ್ಟೊಂದ್ ಜನ ಏನ್ ಅನ್ಕೊಂಡವ್ರು ಗೊತ್ತಾ, ಅವ್ನು ಕಷ್ಟದಿಂದ ಬೆಳೆದು ಫುಲ್ ದುಡ್ಡು ಮಾಡ್ಬಿಟ್ಟವನೆ ಅನ್ಕೊಂಡವ್ರು. ಅವ್ನು ಬಾರ್ನ್ ರಿಚ್ ಏನಲ್ಲ, ಅದು ನನಗೆ ಗೊತ್ತಿರೋಂಗೆ. ಆವರೇಜ್ ರಿಚ್ ಅನ್ಸುತ್ತ ಅವನು. ಈ ಮಟ್ಟಕ್ಕೆಲ್ಲ ಮಾಡೋನಂದ್ರೆ ಅಲ್ಲ, ಆ ಮಟ್ಟಕ್ಕೆ ರಿಚ್ ಅಲ್ಲ, ಸೂಪರ್ ರಿಚ್ ಅವನು. ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅವನು. ಮತ್ತೆ ಅದೇ ಅಂತೀನಿ ನಾನು. ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾನಂದ್ರೆ ಶ್ರೀಮಂತ ಕುಟುಂಬದಲ್ಲಿ ನೋಡಿ ಮಿಸಿದ್. ಉತ್ತರ ಎಲಾನ್ ಮಸ್ಕ್ ದಕ್ಷಿಣ ಆಫ್ರಿಕಾದಲ್ಲಿ ಅವ್ರ ಕುಟುಂಬ ಸಾಧಾರಣ ಶ್ರೀಮಂತರಾಗಿದ್ದರು. ಅವ್ರ ಪ್ರಕಾರ ಸಾಧಾರಣ. ಇಂಡಿಯಾಕ್ ಬಂದ್ರೆ ಅವರು ಅಸಾಧಾರಣ. ಅಲ್ಲ, ಅವ್ರ ಅಪ್ಪನೇ ಹೇಳಿದಾನೆ ಡೈಲಿ ರೋಲ್ಸ್ ರಾಯ್ಸ್ ಅಲ್ಲಿ ಹೋಗ್ತಿದ್ನಂತೆ ಸ್ಕೂಲ್ಗೆ. ಈಗ ಎಲಾನ್ ಮಸ್ಕ್. ಅದೆಲ್ಲ ಅದ್ರ ಜೊತೆಗೆ ಇನ್ನೊಂದ್ ಹೇಳಿದಾರೆ, ಪೇಪಾಲ್ ಮಾಫಿಯಾ ಗೊತ್ತಾ ನಿಮ್ಗೆ? ಅಂದ್ರೆ ಏನು, ಪೇಪಾಲ್ಗೆ ಇವ್ರು ಆಕ್ಚುಲಿ ಒಂದು ಎಕ್ಸ್, ಈಗ ಏನ್ x.com ಇದೆಯಲ್ಲ, ಮುಂಚೆ ಅವ್ರದ್ದೊಂದು ಎಕ್ಸ್ ಅಂತಾನೆ x.com ಅಂತಾನೆ ಪೇಮೆಂಟ್ ಸರ್ವಿಸ್ ಇತ್ತು. ಆಯ್ತಾ? ಅದನ್ನ ಎಲಾನ್ ಮಸ್ಕ್ ಕೆಲವು ಜನ ಸೇರಿ ಮಾಡಿದ್ರು. ಅದನ್ನ ಪೇಪಾಲ್ ಅದನ್ನ ತಗೊಂಡ್ರು ಆ ಟೈಮಲ್ಲಿ. ಸೊ ಆ ದುಡ್ಡಲ್ಲಿ ಏನೇನ್ ಬಂತಲ್ಲ ಅದನ್ನೆಲ್ಲ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಬೇರೆ ಬೇರೆ ಕಡೆ. ಆ ದುಡ್ಡು ಯಾರ್ಯಾರಿಗೆ ಹೋಗಿತ್ತಲ್ಲ ಅವ್ರೆಲ್ಲ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡದು ಬೆಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆಲ್ಲ ಪೇಪಾಲ್ ಮಾಫಿಯಾ ಅಂತಾನೆ ಕರೀತಾರೆ. ಜಸ್ಟ್ ಫಾರ್ ಕಂಟೆಕ್ಸ್ಟ್. ಅದ್ರಲ್ಲಿ ಪೇಪಾಲ್ ಮಾಫಿಯಾದಲ್ಲಿ ಎಲಾನ್ ಮಸ್ಕ್ ಒಬ್ನು. ಸೊ ಪೇಮೆಂಟ್ ಸರ್ವಿಸ್, ಅದಕ್ಕೆ ಆ ಟೈಮಲ್ಲಿ 2000s ಅಲ್ಲಿ ಇದು ಕತೆ. ಅವಾಗಿನ್ನು ಸ್ಪೇಸ್ ಎಕ್ಸ್ ಇರ್ಲಿಲ್ಲ, ಟೆಸ್ಲಾನು ಇರ್ಲಿಲ್ಲ, ಏನೇನು ಇರ್ಲಿಲ್ಲ ಎಲಾನ್ ಮಸ್ಕ್ ಹತ್ರ. ಬಟ್ ಓಕೆ. ಮತ್ತೆ ಎಲ್ರಿಗೂ ಗೊತ್ತಾ, ಓಪನ್ ಎಐ ದಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಿದ್ ಗೊತ್ತಾ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಎಲಾನ್ ಮಸ್ಕ್ ಮಾಡಿದ್ದು. ಎಲಾನ್ ಮಸ್ಕ್ ಮಾಡಿದ್ದು. ಆಮೇಲೆ ಮೈಕ್ರೋಸಾಫ್ಟ್ ಬಂತು. ಓಪನ್ ಎಐ ತುಂಬಾ ಜನರಿಗೆ ಗೊತ್ತಿಲ್ಲ. ಅದಕ್ಕೆ 2019 ತನಕ
ಎಲಾನ್ ಮಸ್ಕ್ ಸಪೋರ್ಟ್ ಇತ್ತು. ಆಮೇಲೆ ಅದು ಕಮರ್ಷಿಯಲೈಸೇಷನ್ ಬಗ್ಗೆ ಜಗಳ ಆಯ್ತಲ್ಲ, ಆ ಟೈಮಲ್ಲಿ ಇಲಾನ್ ಮಸ್ಕ್ ಓಪನ್ ಇದೆಲ್ಲ ಬಂದ್ಬಿಟ್ರು ಹೊರಗಡೆ, ತಮ್ದೇ ಮಾಡ್ತೀನಿ ಅಂತ. ಸೊ ಅದ್ರ ಮೇಲೆ ಈಗ ಗುದ್ದಾಟ ನಡೀತಾ ಇದೆ ಬಿಡಿ. ಈಗ ಚಾಟ್ ಜಿಪಿಟಿ ಕತೆ ತೋರಿಸ್ಬೇಕು ಒಂದು ಹೊಸದು. ಚಾಟ್ ಜಿಪಿಟಿದು ಒಂದು ಹೊಸ ಕತೆ ಬಂದಿದ್ಯಾ? ಚಾಟ್ ಜಿಪಿ ಮಾತಾಡೋದು ಗೊತ್ತಾ? ಯಾರಾಗಾದ್ರು ಯೂಸ್ ಮಾಡಿದೀರಾ? ಇಲ್ಲ, ಮಾಮೂಲಿ ಇದಕ್ಕೆ ಶಿಫ್ಟ್ ಚೇಂಜ್ ಮಾಡಿ. ಕ್ಲೋಸ್ ಇದ್ರಲ್ಲಿ ಮಾಡಿ ಇನ್ನೊಂದೆರಡು ಚೆನ್ನಾಗಿರೋ ಕ್ವಶನ್. ಧ್ರುವ ರಾತಿದ್ ಕ್ವಶನ್ ಕೇಳ್ಬೇಕಿತ್ತು, ಈಸ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್ ಅಂತ. ಕೇಳ್ಬೋದು. ಧ್ರುವ ರಾತಿ ಈಸ್ ಲೆಫ್ಟಿಸ್ಟ್. ಈ ಕನ್ನಡದ ಲೋಕಲ್ ಬಗ್ಗೆ ಏನಾದ್ರು ಕೇಳದೆ? ಕರ್ನಾಟಕ ಈಸ್ ಇನ್ ಫೈನಾನ್ಷಿಯಲ್ ಪ್ರಾಬ್ಲಮ್. ಕರ್ನಾಟಕ ಗೌರ್ಮೆಂಟ್ ಅಂತ ಇಲ್ಲವಾ? ಸುಸ್ತಾಗಿ ಇತ್ತಿನ ಮಾಹಿತಿ ಪ್ರಕಾರ ಅದು ಕೆಲವು ಆರ್ಥಿಕ ಸವಾಲನ್ನು ಎದುರಿಸುತ್ತಿದೆ ಎಂದು ಹೇಳಲಾಗುತ್ತದೆ. ಸಾಲ ಜಾಸ್ತಿ ಮಾಡ್ಬಿಟ್ಟವ್ರೆ ಕಣ್ರಿ ಅಂತ ಹೇಳ್ತಾ ಇದ್ದೆ. ಅಲ್ಲ ಇದನ್ನ ಕೇಳಿ, ಏನು ಅಂದ್ರೆ ವಿಚ್ ವಾಸ್ ದ ವರ್ಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೇಳಿ. ನೋಡೋಣ ಯಾವ್ದು ಹೇಳುತ್ತೆ, ನೋಡೋಣ ಕೇಳಿ. ವಿಚ್ ವಾಸ್ ದ ವರ್ಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸಸ್ಪೆನ್ಸ್ ಮ್ಯೂಸಿಕ್. ಸಾಮಾನ್ಯವಾಗಿ ಜನರು ಉದಾಹರಣೆಗೆ ಸಂಕಷ್ಟ ಮತ್ತು ಆಡಳಿತ ಎದುರಿಸುವುದನ್ನು ಕರ್ನಾಟಕದ ಕೆಟ್ಟ ಸರ್ಕಾರ ಎಂದು. ತುಂಬಾ ಹಳೇದಕ್ಕೆ ಹೋಯ್ತಿದ್ದು. ಎಸ್ ಯಡಿಯೂರಪ್ಪ ಸರ್ಕಾರ, ಅಯ್ಯೋ ಸಿದ್ದರಾಮಯ್ಯ ಅದು ಬಂತು. ಅವರು ಎಲ್ರು ಅವರೇ ಅಂತ ಹೇಳ್ತಕ್ಕದು, ಇಂಡೈರೆಕ್ಟ್ ಆಗಿ. ಡೈರೆಕ್ಟ್ ಆಗಿನೇ ಹೇಳ್ತದೆ, ಇಂಡೈರೆಕ್ಟ್ ಅಲ್ಲ. ಇಲ್ಲ, ನನ್ಗೆ ಅನ್ಸಿರೋದು ಈಗ ಅವೆಲ್ಲ ಈಗ ಏನಾಗಿದೆ, ಇಷ್ಟು ಕರೆಕ್ಟ್ ಆಗಿ ಯಾಕೆ ಕೊಡ್ತಿಲ್ಲ ಅಂತಂದ್ರೆ ರೀಸನ್ ಹೇಳ. ಈಗ ಎಲ್ಲ ಆನ್ಸರ್ಸ್ ಎಲ್ಲ ಕೊಡ್ತಿದ್ಯಲ್ಲ, ಅದ್ರ ಮೇಲೆ ಗೌರ್ಮೆಂಟ್ ಎಕ್ಸ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಹೌದಾ? ಗೌರ್ಮೆಂಟ್ ಮೇಲೆ ಎಕ್ಸ್ ಅವ್ರಿಗೆ ಉಲ್ಟಾ ತಿರುಗಿ ಕೇಸ್ ಹಾಕಿದ್ದಾರೆ. ಏನಂತಂದ್ರೆ ನಾವು ಓಪನ್ ಸ್ಪೀಚ್ ಸಪೋರ್ಟ್ ಮಾಡ್ತೀವಿ, ಅದಕ್ಕೆ ನಮ್ದೇನು ನಾವು ಮಾಡಿಫೈ ಮಾಡಲ್ಲ ಅಂತ. ಆದ್ರೆ ಆನ್ಸರ್ಸ್ ನೋಡಿದ್ರೆ ತುಂಬಾ ಫಾರ್ಮಲ್ ಆಗಿ ಬರ್ತಿದ್ದಾವೆ. ಇಲ್ಲಿ ಅಲ್ಲ, ಅದ್ರ ಇಂಟೆಲಿಜೆನ್ಸ್ ನೋಡಿ, ಒಬ್ಬರದೇ ಹೇಳ್ಬಿಟ್ರೆ ಒನ್ ಸೈಡೆಡ್ ಆಗೋಗುತ್ತಂತ ಎಲ್ಲಾ ರಾಜಕೀಯನೂ ಹೇಳ್ಬಿಡ್ತದು. ಹೋಗ್ ಏನ್ ಮಾಡ್ಕೊತೀಯ ಮಾಡ್ಕೊ ಹೋಗಂತ. ನಾನ್ ಕೇಳ್ತಿದ್ದೀನಿ, so formal. Give me the only one worstest government name. ಅದಕ್ಕೆ ಕೇಳ್ತೀನಿ, why answers are so formal. ಸರಿ, ನೀನು ನಾನು ಸಿಂಗಲ್ ಬಂದ್ಬಿಡ್ತು. ನೀನು ಸರಳವಾಗಿ ಬೇಕು ಅಂತ ಹೇಳ್ತಿದ್ಯಾ? ಒಂದು ಸರ್ಕಾರದ ಹೆಸರು ಹೇಳೋದಾದ್ರೆ ನೋಡಿ ಲಾಸ್ಟ್ ಸ್ಟೇಟ್ಮೆಂಟ್. ಆದರೆ ಇದು ಎಲ್ಲರ ಅಭಿಪ್ರಾಯವಲ್ಲ, ಸರಳವಾಗಿ ಒಂದು ಉದಾಹರಣೆ ಮಾತ್ರ. ಇದು ಬೇರೆ ಮತ್ತೆ ಇದ್ಯಾಕೆ ಬಿಡಿ. ಜನ ಗ್ರೂಪ್ಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಅದೇ ಇಂಗ್ಲಿಷ್ ಬಿಡಿ ಅದಕ್ಕೇನಾದ್ರು ಬೈರಿ ಗ್ರೂಪ್ಗೆ, ಇವರ್ ಸ್ಟುಪಿಡ್ ಅಂತ. ನನ್ ಮಗನ್ ಬೇಡ ಮರೆ, ನೆಗೆಟಿವ್ ಬೇಡ, ಪಾಸಿಟಿವ್ ಇರ್ಲಿ, ನೆಗೆಟಿವ್ ಬೇಡ. ಸುಮ್ನೆ ಬೈರಿ, ನೋಡೋಣ ಏನಾಗುತ್ತೆ. ಹುಚ್ಚ ವೆಂಕಟ್ ಕೇಳಿ. ಡು ಯು ನೋ ಹುಚ್ಚ ವೆಂಕಟ್ ಕೇಳಿ. ಡು ಯು ನೋ ಹುಚ್ಚ ವೆಂಕಟ್? ನೋಡೋಣ ಗೊತ್ತಿದೆಯಲ್ಲ ಇಂಥದಕ್ಕೆ, ಗೊತ್ತಿರ್ಬೇಕು. ಗೊತ್ತಿರುತ್ತೆ,
ಯೋಚನೆ ಮಾಡ್ತಾ ಇದ್ದೆ ಹುಚ್ಚ ವೆಂಕಟ್ ಬಗ್ಗೆ ಹೇಳೋದೇ ಬೇಡವಾ ಅಂತ. ಅವ್ರ ಮನೆಗೆ ಹೋಯ್ತೈತೆ ಅನ್ಸುತ್ತೆ. ಎಸ್ ಐ ನೋ ಅಬೌಟ್ ಹುಚ್ಚ ವೆಂಕಟ್. ಹಿ ಇಸ್ ವೆಲ್ ನೋನ್ ಆಸ್ ಕಾಂಟ್ರವರ್ಷಿಯಲ್ ಫಿಗರ್ ಇನ್ ಕರ್ನಾಟಕ. ನಮ್ ಬಗ್ಗೆ ಎಲ್ಲ ಕೇಳ್ಬಿಟ್ರಿ ಆಮೇಲೆ. ಓ False ಇದು claim. ಹುಚ್ಚ ವೆಂಕಟ್ ಇದು ಬೇರೆ ಕೇಳಿದ್ನ ರಮ್ಯಾಗ್ ಮದುವೆ ಆಗಿದ್ದೇನೆ ಅಂತ. ಓ ಇಂಥವೆಲ್ಲ ಹೇಳ್ಕೊಂಡ್ ತಿರ್ಗಾಡ್ತಿದ್ನಲ್ಲ. 10 ರೂಪಾಯಿಗೆ ನಾನೇ ಟೀಗೆ ನಮ್ಮ ಅಪ್ಪನ ಹತ್ರ ಕಾಸು ಇಸ್ಕೊಳ್ತೀನಿ, ನಿನ್ನೆ ಸಾಕಕ್ಕಾಗುತ್ತಾ ಅಂತೀನಿ ಹೇಳ್ತಿದ್ನಲ್ಲ. ಬಿಡಿ ಬಿಡಿ ಸತ್ಯ ಆಯ್ತು ಇದು. ಹಂಗೆ ಆರ್ ಯು Okay. ಸ್ಟುಪಿಡ್ ಅಂತ ಕೇಳಿ ಅದಕ್ಕೆ ಲಾಸ್ಟ್ ಕ್ವಶನ್. ಹ್ಮ್? ಆರ್ ಯು ಸ್ಟುಪಿಡ್ ಅಂತ ಕೇಳಿ ಆರ್ ಯು ಸ್ಟುಪಿಡ್? ವಾಪಸ್ ಏನಾದ್ರು ಬೈದ್ರೆ ಅವ್ರನ್ನ ಸ್ಟುಪಿಡ್ ಮೀನಿಂಗ್ ಏನು? ಮೆಂಟ್ಲು, ತಿಕ್ಲು. ನೋ ಐ ಆಮ್ ನಾಟ್ Stupid, ಸ್ಟುಪಿಡ್, I'm ಐ ಆಮ್ rude. ಗ್ರೂಪ್ ಅಂತ. ಸ್ಟುಪಿಡ್ ಅಂದ್ರೆ ಹೆಸರು ಅನ್ಕೊಂಡ್ಬಿಟ್ಟೆ. ಕತೆ ಮೇಲೆ. ಅಷ್ಟೇ. ಆನ್ಸರ್ ತುಂಬಾ ಫಾರ್ಮಲ್ ಬಂತು. ಫಾರ್ಮಲ್ ಆಗಿ ಬರ್ತೈತೆ. ನಾನು ಆನ್ಲೈನ್ ಅಲ್ಲಿ ನೋಡಿದ ಪ್ರಕಾರ ಏನಷ್ಟು ಇದಾಗಿ ಬರ್ತಿಲ್ಲ. ನಮ್ಮ ನಮಸ್ಕಾರ ದೋಸ್ತ ಅವ್ರು Very ಹೇಳಿರೋ good. ಪ್ರಕಾರ ಅಷ್ಟೇ. ಏನು ಹೇಳ್ದಂಗೆಲ್ಲ ಏನ್ ಬರ್ಲಿಲ್ಲ. Okay. ನಾನು ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ನಲ್ಲ, ಕೆಲವೊಂದು ಎಷ್ಟೊಂದು ರೆಸ್ಪಾನ್ಸ್ ಎಲ್ಲ ಫುಲ್ ಹಾರ್ಶ್ ಆಗೈತೆ. ನೋಡೋಣ ಈಗ ಆಮೇಲೆ ಜೋರೋಗನ್ ಜನ ಜೋರೋಗನ್ ಈಗ ಪಾಡ್ಕಾಸ್ಟ್ ಅಲ್ಲಿ ಜೋರೋಗನ್ ಏನೋ ಕ್ವಶನ್ ಕೇಳ್ತಾನೆ, ಅದಕ್ಕೇನೋ ಫುಲ್ಲು ಬ್ಯಾಡ್ ವರ್ಡ್ ಯೂಸ್ ಮಾಡಿ ಆನ್ಸರ್ ಮಾಡುತ್ತೆ. ಓ ಅಲ್ಲಿ ಅದಕ್ಕೆ ಹೇಳ್ತಿದ್ದೀನಿ, ಎಲ್ಲಾ ಕಡೆ ಒಂದ್ ಸ್ವಲ್ಪ ಅವ್ರಿಗೆ ಸೆನ್ಸರ್ಶಿಪ್ ಲೆವೆಲ್ ಇರುತ್ತೆ ಆಯ್ತಾ. ಎಷ್ಟು ಮಾಡ್ಬೇಕು ಏನ್ ಮಾಡ್ಬೇಕು. ಇಲ್ಲಿ ಡೇಟಾ ಸೆನ್ಸರ್ ಮಾಡ್ಲಿಲ್ಲ ಅಂದ್ರು, ಅಂದ್ರೆ ಆನ್ಸರ್ ಸೆನ್ಸರ್ ಮಾಡ್ಲಿಲ್ಲ ಅಂದ್ರು ಆನ್ಸರ್ ಮಾಡೋ ರೀತಿನ ಸೆನ್ಸರ್ ಮಾಡ್ಬೋದು ತಾನೆ. ಈಗೇನ್ ಡೇಟಾ ಸರಿ ಕೊಡ್ಲಿಲ್ಲ ಅಂತಲ್ಲ, ಡೇಟಾ ಕೊಡ್ತು ಆದ್ರೆ ಭಯಂಕರ ಫಾರ್ಮಲ್ ಆಗಿ ಕೊಡ್ತಿದೆ ಅಷ್ಟೇ. ಸೊ ಈಗ್ಲೂ ಹೇಳ್ಬಿಡ್ತು ಡೈರೆಕ್ಟ್ ಆಗಿ, ಯಾವ್ದಪ್ಪ ವರ್ಸ್ಟ್ ಗೌರ್ಮೆಂಟ್ ಅಂದ್ರೆ ಹೆಸರು ಕೊಟ್ಬಿಡ್ತು ಡೈರೆಕ್ಟ್ ಆಗಿ. ಅದನ್ನ ಫಸ್ಟ್ ಡೈರೆಕ್ಟ್ ಆಗಿ ಹೇಳ್ತಿತ್ತು ಅದು. ಪ್ಲಸ್ ಇಲ್ಲೇನಾಗ್ತಿದೆ ಗೊತ್ತಾ, ಇನ್ನೊಂದ್ ಏನಿದೆ ಅಂದ್ರೆ ಕಂಟೆಕ್ಸ್ಟ್, ನಿಮ್ ಬಗ್ಗೆ ಕಂಟೆಕ್ಸ್ಟ್ ಇತ್ತು ಅಂತ ಇಟ್ಕೋ, ಅದನ್ನ ಈಸಿಯಾಗಿ ಮಾಡ್ಬೋದು ಅದ್ ಆನ್ಸರ್ ಮಾಡಕ್ಕೆ. ಅದು ಆಲ್ಮೋಸ್ಟ್ ಕಂಟೆಕ್ಸ್ಟ್ ಬೇಸ್ಡ್ ಹೋಗುತ್ತೆ. ಮನುಷ್ಯ ತುಂಬಾ ಬೈದಾಡ್ಕೊಂಡು ಅವ್ನ ಎಕ್ಸ್ ಪ್ರೊಫೈಲ್ ಅಲ್ಲಿ ಬೈದಾಡ್ಕೊಂಡು ಕೂಗಾಡ್ಕೊಂಡು ಇದ್ದ ಅಂದ್ರೆ ಅದ್ ಪ್ರೊಫೈಲ್ ಓದುತ್ತೆ. ನಿಮ್ಗ ಬರೀ ಬೈದಾಡ್ಕೊಂಡಿರ್ತೀನಿ, ತಡಿ ನಿನ್ಗೆ ಬೈದೆ ಆನ್ಸರ್ ಕೊಡ್ತೀನಿ. ಸೊ ಬೇಸಿಕಲಿ ಅದಕ್ಕೆ. ಓಕೆ, ನೋಡೋಣ. ನಮ್ಮ ವ್ಯೂವರ್ಸ್ ಯಾರಾದ್ರೂ ಈ ವಿಡಿಯೋ ನೋಡಾದ್ಮೇಲೆ ಅವ್ರಿಗೂ ಏನಾದ್ರು ಟ್ರೈ ಮಾಡಿಸ್ಬೇಕು ಅನಿಸಿದ್ರೆ, ವಿಚಿತ್ರವಾಗಿ ಏನಾದ್ರು ಕ್ವಶನ್ ಕೇಳಿ, ವಿಚಿತ್ರವಾಗಿ ಏನಾದ್ರು ಆನ್ಸರ್ ಬಂದ್ರೆ ಅದನ್ನ ಕಾಮೆಂಟ್ ಅಲ್ಲಿ ಹಾಕಿ. ಯಾರ್ದು ಸೂಪರ್ ಆಗಿ ಆನ್ಸರ್ ಬಂದಿರುತ್ತೆ ಅದೇ ಪಿನ್ ಕಾಮೆಂಟ್ ಅಲ್ಲಿ ಇಡ್ತೀವಿ.